ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ MFE ಮಾಡ್ತಾ ಇರುವಂತಹ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಆಲ್ಮೋಸ್ಟ್ ಈಗ ಯೂನಿಟ್ ನಂಬರ್ 5 ಮತ್ತೆ 6 ನ ಮುಗಿಸಿದ್ರೆ ಸಾಕು. ಈ ಎಂಟೈರ್ ಸಬ್ಜೆಕ್ಟ್ ಮುಗ್ದೋಗುತ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಯೂನಿಟ್ 4 ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಫಸ್ಟ್ ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಈಗ ನಿಮಗೆ ಪಾಸ್ ಆಗಕ್ ಮಾತ್ರ ಬೇಕು ಅಂದ್ರೆ ಯೂನಿಟ್ ನಂಬರ್ 1, 2, 3 ಈ 3 ವಿಡಿಯೋಸ್ ಕೂಡ ಸಾಕು. ಬಟ್ ಯೂನಿಟ್ 3 ನಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ಸೊ ಯೂನಿಟ್ 3 ನ ತುಂಬಾ ಕಾನ್ಸಂಟ್ರೇಟ್ ಮಾಡಿ. ಮತ್ತೆ ಯೂನಿಟ್ 4 ಅಲ್ಲೂ ಅಷ್ಟೇನೆ ಏನ್ ಬೇಕಾಗಿದೆ ಮೇನ್ ಆಗಿ ಬೇಕಾಗಿರುವಂತ ಕ್ವಶನ್ಸ್ ಒಂದು 3 ಕ್ವಶನ್ಸ್ ಅಷ್ಟನ್ನ ಮಾತ್ರ ಓದಿದ್ರೆ ಸಾಕು, ನಿಮ್ಗೆ ತುಂಬಾ ಯೂಸ್ಫುಲ್ ಅಂತ ಹೇಳಿದೀನಿ. ಸೊ ಇದೇ ಯೂನಿಟ್ ನಂಬರ್ 3 ನಲ್ಲಿ ಇರುವಂತದ್ದು. ಸೊ ಕಂಪೇರ್ ಥರ್ಮೋಸೆಟ್ಟಿಂಗ್ ಥರ್ಮೋಪ್ಲಾಸ್ಟಿಕ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಅದೇ ರೀತಿಯಾಗಿ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಮೆಟೀರಿಯಲ್ಸ್ ಅದು ಕೂಡ ನಾವು ಪ್ರತಿ ಕ್ವಶನ್ ಪೇಪರ್ನು ಚೆಕ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಅದೇ ರೀತಿಯಾಗಿ ಕಾಂಪೋಸಿಟ್ ಮೆಟೀರಿಯಲ್ಸ್ ವಿತ್ ಪ್ರಾಪರ್ಟೀಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂತದ್ದು ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಬಯೋಮೆಟ್ರಿಕ್ಸ್. ಇಲ್ಲಿವರೆಗೂ ನೋಡಿದ್ರೆ ಸಾಕು, ಒಂದು 4 ಕ್ವಶನ್ಸ್ ನಿಮ್ಗೆ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಕೂಡ ಕಾಣಿಸ್ತವೆ ವಿತ್ ಸೆರಾಮಿಕ್ ಮೆಟೀರಿಯಲ್ಸ್ ಕೂಡ. ಈಗ ನಾವು ಯೂನಿಟ್ ನಂಬರ್ 5 ಬಂದಿದ್ದೀರಿ. ಯಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋಣ. ಸೊ ಇದರಲ್ಲಿ ನೀವು ನೋಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಒಂದೇನಪ್ಪಾ ಅಂದ್ರೆ, ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಕಾಣಿಸುವಂತಹ ಈ ಡಯಾಗ್ರಾಮ್ ಈ ನಡುವೆ ಲೇಟೆಸ್ಟ್ ಆಗಂತೂ ಪ್ರತಿ ಕ್ವಶನ್ ಪೇಪರ್ ಇದ್ದೇ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಒನ್ ಆಫ್ ದಿ sketch the iron carbon equilibrium diagram with various phase and critical temperature for the mild steel ಅಂತ ಕೇಳ್ತಾರೆ. ಸೊ ಅಲ್ಲಿಗೆ ಈ ಡಯಾಗ್ರಾಮ್ ನ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ರಫ್ ಸ್ಕೆಚ್ ಹಾಕಿದ್ರು ಸಾಕು, ನೀವು ಅಷ್ಟೊಂದೆಲ್ಲ ಡೀಪ್ ಆಗಿ ಇದನ್ನೇ ಒಂದು ಗಂಟೆ ತಗೊಂಡು ಬರೆಯೋದು ಬೇಕಾಗಿಲ್ಲ. ಏನಿಲ್ಲಿ ಪೆರ್ಲೈಟ್ ಮತ್ತೆ ಫೆರೈಟ್ ಮತ್ತೆ ಪೆರ್ಲಿಲೈಟ್ ಮತ್ತೆ ಸಿಮೆಂಟೆಟೈಟ್ ಮತ್ತೆ ಸಿಮೆಂಟೆಟೈಟ್ ಪ್ಯಾರಲೈಟ್ ಟ್ರಾನ್ಸ್ಫಾರ್ಮ್ ಲಿಬರೇಟ್ ಈ ವರ್ಡ್ಸ್ ನ ಬರಿಬೇಕಾಗತ್ತೆ. ಮತ್ತೆ ಈ ವರ್ಡಿಂಗ್ಸ್ ಅಂದ್ರೆ ಈ ನಂಬರ್ಸ್ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಏನಿದೆ ಇಲ್ಲಿ ಟೆಂಪರೇಚರ್ ಮತ್ತೆ ಫ್ಯಾರನೈಟ್ ಅಲ್ಲಿ 32 ಇಂದ 2912 ವರೆಗೂ ಇದೆ. ಸೊ ಇಲ್ಲಿ 32 ಸ್ಟಾರ್ಟ್ ಮಾಡಿ 392 752 ಅಲ್ಲಿವರೆಗೂ ಹೋಗ್ತದೆ. ಇಲ್ಲಿವರೆಗೂ ಹೋಗ್ತದೆ 2912. ಸೊ ಒಂದು ಡಿಫರೆನ್ಸ್ ನೆನ್ಪಿಟ್ಕೊಳ್ಳಿ ಸಾಕು. ಈ ಡಿಫರೆನ್ಸ್ ನ ಆಡ್ ಮಾಡ್ತಾ ಹೋಗಿ. ಅದೇ ರೀತಿಯಾಗಿ ಇಲ್ಲಿ ನಾವು ಕನ್ಸಿಡರ್ ಮಾಡಿದಿರಿ. ಸೊ 200 ಇಂದ 1600 ವರ್ಗುನು. ಸೊ ಇಲ್ಲಿ ಬರುವಂತಹ ಒಂದು ಗ್ರಾಫ್ ಏನಿದೆ 4.3% ಮತ್ತೆ ಇಳಿದು ಮತ್ತೆ ಮೇಲಕ್ಕೆ ಹೋಗ್ಬೇಕು. ಈ ತರ ಒಂದು ರಫ್ ಸ್ಕೆಚ್ ನ ಹಾಕೊಂಡ್ರು ಕೂಡ ಸಾಕು. ನೀವು ಎಕ್ಸಾಕ್ಟ್ ಆಗಿ ಅಂತನಿಲ್ಲ, ಒಂದು ರಫ್ ಸ್ಕೆಚ್ ಹಾಕಿದ್ರು ಸಾಕು, ನಿಮಗೆ ಮ್ಯಾಕ್ಸಿಮಮ್ ಆಗಿರುವಂತಹ ಮಾರ್ಕ್ಸ್ ಬಂದೇ ಬರುತ್ತೆ. ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ನೀವು ನೋಡಬಹುದು ಒಂದಾರ್ದಿ ಅದರ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ. ಯಾವುದು ಸೆಕ್ಷನ್ 4 ಅಲ್ಲಿ ಸ್ಕೆಚ್ ಐರನ್ ಕಾರ್ಬನ್ ಈಕ್ವಿಲಿಬ್ರಿಯಂ ಡಯಾಗ್ರಾಮ್ ಫಾರ್ ಮೈಲ್ಡ್ ಸ್ಟೀಲ್ ಅಂತ ಕೇಳ್ತಾ ಇರುವಂತದ್ದು ಎಷ್ಟು ಮಾರ್ಕ್ಸ್ ಅಪ್ಪ ಅಂದ್ರೆ 10 ಮಾರ್ಕ್ಸ್ ಇರುವಂತದ್ದು. ನೋಡೋಣ ಇಲ್ಲಿ ಯಾವ ತರ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಒಂದು ಸಿಂಪಲ್ ಡಯಾಗ್ರಾಮ್ ನ ಯೂಸ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ 10 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ಯೂನಿಟ್ ನಂಬರ್ 4 ಅಥವಾ ಸೆಕ್ಷನ್ 4 ಅಥವಾ 5 ಅಲ್ಲಿ ಬರುವಂತ ಕ್ವಶನ್ ಇದು. ಓಕೆನಾ? ಸೊ ಇಲ್ಲಿ ಈ ತರ ಬರ್ದಿದ್ದಾರೆ. ಸೊ ತೊಂದರೆ ಇಲ್ಲ. ಒಂದು ಕರೆಕ್ಟ್ ಆಗಿರೋದನ್ನ ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಗಜಿಬಿಜಿ ಮಾಡ್ಕೊಳಕ್ ಹೋಗ್ಬೇಡಿ. ಈ ತರ ಗಜಿಬಿಜಿಯಾಗಿ ಬರೆಯೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ. ಸೊ ಇದು ಕೂಡ ಒಂದು ಫಾರ್ಮುಲೇಟ್ ಆಗಿ ಕರೆಕ್ಟ್ ಆಗಿರೋದನ್ನ ಬರ್ದಿದ್ದಾರೆ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಅಬ್ಸರ್ವ್ ಇಯರ್ ಏನಿದೆ ಇಲ್ಲಿ 400 ಇಂದ 1600 ಇದೆ, 1000 ಇಂದ ಈ ತರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಮೆನ್ಷನ್ ಮಾಡಿದೀನಿ ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ಸೊ ದಟ್ ಮೀನ್ಸ್ ಈ ವರ್ಡಿಂಗ್ಸ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಇಲ್ಲಿ ತಗೊಬೇಕಾದ್ರು ಡಿಗ್ರಿ ಫ್ಯಾರನೈಟ್ ಅಲ್ಲಿ ಇದೆ. ಇಲ್ಲಿ ಅಗೇನ್ ಟೆಂಪರೇಚರ್ ಇಲ್ಲಿ ಸೆಲ್ಸಿಯಸ್ ಅಲ್ಲಿ ಇದೆ. ಸೊ ಕೊಟ್ಟಿರುವಂತದ್ದು 32 ಇಂದ 2912 ಅಂತೇಳಿ, ಇಲ್ಲಿ 0 ಇಂದ 1600 ಅಂತೇಳಿ. ಸೊ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಗ್ರಾಫ್ ಹಾಕೊಬೇಕು, ಇಲ್ಲಿ ಒಂದು ಲೈನ್ ಹಾಕೊಳ್ಳಿ, ಮತ್ತೆ ಇಲ್ಲೊಂದು ಲೈನ್ ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೋಗ್ಲಿ. ಸೊ ಇದನ್ನ ನೀವೇನು ಕರೆಕ್ಟ್ ಎಕ್ಸಾಕ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು. ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟ ಆದ್ರೆ ಸಾಕು, ನಿಮ್ಗೆ ಇಲ್ಲಿ 10 ಮಾರ್ಕ್ಸ್ ಬರುತ್ತೆ. ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್. ಇದರಲ್ಲಿರುವಂತಹ MF ಇರುವಂತಹ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಬರೋಣ. ಸೊ ಡಿಫೈನ್ ದ ಹೀಟ್ ಟ್ರೀಟ್ಮೆಂಟ್, ಲಿಸ್ಟ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಅಂಡ್ ಟೈಪ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್ ಅಂಡ್ ಮೆಕ್ಯಾನಿಸಮ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್. ಸೊ ತುಂಬಾ ಕ್ವಶನ್ ಪೇಪರ್ಸ್ ಅಲ್ಲಿ ಬರುವಂತದ್ದು ಕ್ವಶನ್. ಯಾಕಂದ್ರೆ ನೀವು ಸೆಕ್ಷನ್ ನಂಬರ್ 4 ಮತ್ತೆ 5 ಹೋಗ್ತಾ ಇದ್ದಂಗೆ ನಿಮ್ಗೆ ಬರುವಂತ ಕ್ವಶನ್ಸ್ ಎಲ್ಲ ಇವೇ ಆಗ್ತವೆ. ಸೊ ದಿಸ್ ಇಸ್ ಯು ಹೌ ಟು ಅಬ್ಸರ್ವ್. ಸೊ ನಾನು ಹೇಳ್ದಂಗೆ ಯೂನಿಟ್ ನಂಬರ್ 4 ಅಲ್ಲಿ ಏನ್ ಕಂಟಿನ್ಯೂಸ್ ಎಕ್ಸ್ಪ್ಲೇನ್ ಮಾಡಿದೀನಿ ಅದೇ ತರ ಕಂಟಿನ್ಯೂಸ್ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ ಕೂಡ ಕಾಣಿಸ್ಕೊಳುತ್ತೆ. ಹಂಗಾಗಿ ಅಲ್ಲಿರುವಂತಹ ಮೇನ್ ಥಿಂಗ್ ನ ನೀವು ಓದ್ಲೇಬೇಕಾಗುತ್ತೆ. ನೋಡಿ ಈಗ ಸೆಕ್ಷನ್ ನಂಬರ್ 5 ಗೆ ಬರ್ತಾ ಇದ್ದಂಗೆ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಡಿಫೈನ್ ಹೀಟ್ ಟ್ರೀಟ್ಮೆಂಟ್, ಲಿಸ್ಟ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್. ಅದೇ ರೀತಿಯಾಗಿ ಸೊ ಈಗ ಈ ಎರಡು ಕ್ವಶನ್ ನೋಡ್ತಾ ಇದ್ದೀರಾ. ವಾಟ್ ಇಸ್ ದಟ್? ಡಿಫೈನ್ ಹೀಟ್ ಟ್ರೀಟ್ಮೆಂಟ್, ಲಿಸ್ಟ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್. ಅದೇ ರೀತಿಯಾಗಿ ಇಲ್ಲಿ ಕೂಡ ನೋಡ್ಬೋದು ನೀವು. ಸೊ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಅನಿಲಿಂಗ್
ಇದು ಕೂಡ ಅದಕ್ಕೆ ಸಂಬಂಧಿಸಿರುವಂಥದ್ದೇ. ಲಿಸ್ಟ್ ದ ಪರ್ಪಸ್ ಆಫ್ ಅಂದ್ರೆ ಪ್ರತಿಯೊಂದು ಲಿಸ್ಟ್ ದ ಪರ್ಪಸ್ ಆಫ್ ಈ ಟ್ರೀಟ್ಮೆಂಟ್ ಪ್ರೊಸೆಸ್ 6 ಮಾರ್ಕ್ಸ್ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಆದ್ರು ಸೊ ಅಲ್ಲಿಗೆ ಒಂದು ಹೀಟ್ ಟ್ರೀಟ್ಮೆಂಟ್ ಬಗ್ಗೆ ಯಾವ್ದನ್ನ ಒಂದು ಕ್ವಶನ್ ಕೊಟ್ಟೇ ಇರ್ತಾರೆ ಅಂತ ನೀವು ಅರ್ಥ ಮಾಡ್ಕೊಬಹುದು. ಪ್ರತಿಯೊಂದು ಕ್ವಶನ್ ಪೇಪರ್ ಕೂಡ ಸ್ಟೇಟ್ ದ ಪರ್ಪಸ್ ಆಫ್ ಈ ಟ್ರೀಟ್ಮೆಂಟ್. ಸೊ ಇಷ್ಟು ನೋಡ್ಕೊಂಡ್ರೆ ಸಾಕು ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಇದಕ್ಕೆ. ಸೊ ಡಿಫೈನ್ ದ ಹೀಟ್ ಟ್ರೀಟ್ಮೆಂಟ್, ಇಷ್ಟ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್, ಟೈಪ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್. ಸೊ ನೋಡ್ತಾ ಇದ್ದೀರಾ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದೆ. ಸೊ ಇಲ್ಲೂ ಕೂಡ ನೀವು ನೋಡ್ತೀರಾ ಲಾಸ್ಟ್ ಸೆಕ್ಷನ್ಗೆ ಹೋಗ್ತಾ ಹೋಗ್ತಾ ಇದ್ದಂಗೆ ನಿಮ್ಗೆ ಆ ಕ್ವಶನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಬರ್ತವೆ. ಓಕೆ, ಸೊ ಈಗ ಹಾಗಾದ್ರೆ ನಾವು ಜಸ್ಟ್ ಸೊಲ್ಯೂಷನ್ ನೋಡೋಣ ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ. ಸೊ ಟೇಕ್ ದಟ್ ಒಂದು ಸಿಂಪಲ್ ಒನ್. ಓಕೆ, so what is the heat treatment? Then first of all, heat treatment is a process of heating and cooling. Heating and cooling. ಅದನ್ನ heat ಮಾಡೋದು ಮತ್ತೆ cool ಮಾಡೋದು metals in a controlled way to change their physical and mechanical properties without altering their shape. ಅಂದ್ರೆ ಯಾವುದೇ ಒಂದು ಮೆಟಲ್ ನ ಹೀಟ್ ಮಾಡೋದು ಮತ್ತೆ ಕೂಲ್ ಮಾಡೋದು ಏನ್ ಮಾಡಿದಿರಾ, ಸೊ ಟು ಚೇಂಜ್ ದೇರ್ ಫಿಸಿಕಲ್ ಅಂಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ವಿತೌಟ್ ಆಲ್ಟರಿಂಗ್ ದೇರ್ ಶೇಪ್. ಅವುಗಳ ಶೇಪ್ ನ ಚೇಂಜ್ ಮಾಡಿದಿರಾ, ಅವುಗಳ ಫಿಸಿಕಲ್ ಮತ್ತೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ನ ಚೇಂಜ್ ಮಾಡೋದಕ್ಕೆ ನಾವೇನಂತ ಕರಿತೀರಿ, ಹೀಟ್ ಟ್ರೀಟ್ಮೆಂಟ್ ಅಂತ ಕರಿತೀರಿ. ಸೊ ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ಹೆಸರಲ್ಲೇ ಇದೆ ಹೀಟ್ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಅಂದ್ರೆ ಏನು, ನಾವು ಏನೋ ಟ್ರೀಟ್ಮೆಂಟ್ ಕೊಡ್ತಾ ಇದೀರಿ, ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದೀರಿ, ಹೀಟ್ ಅನ್ನುವಂತ ಟ್ರೀಟ್ಮೆಂಟ್, ಅದನ್ನ ಬಿಸಿ ಮಾಡ್ತಾ ಇದೀರಿ. ಸೊ ಹೀಟ್ ಟ್ರೀಟ್ಮೆಂಟ್ ಇಸ್ ದ ಪ್ರೊಸೆಸ್ ಆಫ್ ಹೀಟಿಂಗ್ ಅಂಡ್ ಕೂಲಿಂಗ್ metals in a controlled way to change their physical and mechanical properties without altering their shape. ಹಾಗಾದ್ರೆ ವಾಟ್ ಆರ್ ದ ಪರ್ಪಸ್ ಆಫ್ ಈ ಟ್ರೀಟ್ಮೆಂಟ್? ಸೊ ಪರ್ಪಸ್ ನೋಡಿ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ಇದನ್ನೆಲ್ಲ ಬರೆಯೋದು ಬೇಕಾಗಿಲ್ಲ, ನೀವು ಇದನ್ನ ಬರೆದ್ರೆ ಸಾಕು. ಸೊ ಈಗ ಈವನ್ ಯು ಕ್ಯಾನ್ ಸಿ ಇನ್ ಒನ್ ಆಫ್ ದ ಪ್ರೀವಿಯಸ್ ಎಕ್ಸಾಮ್ ಆಲ್ಸೋ ಪರ್ಪಸ್ ಆಫ್ ಈ ಟ್ರೀಟ್ಮೆಂಟ್ ಏನೆಲ್ಲ ಕೊಟ್ಟಿದ್ದಾರೆ. ಟು ರಿಲೀವ್ ದ ಇಂಟರ್ನಲ್ ಸ್ಟ್ರೆಸ್, ಟು ಸಾಫ್ಟನ್ ದ ಮೆಟಲ್, ಟು ಇಂಪ್ರೂವ್ ಹಾರ್ಡ್ನೆಸ್ ಆಫ್ ಎ ಮೆಟಲ್ ಸರ್ಫೇಸ್. ಅಂದ್ರೆ ಅದನ್ನ ಸಾಫ್ಟ್ ಮಾಡಕ್ಕೆ ಮೆಟಲ್ ನಾವು ಯೂಸ್ ಮಾಡ್ತೀರಿ, ಇಂಪ್ರೂವ್ ಮಾಡಕ್ಕೆ ಹಾರ್ಡ್ನೆಸ್ ಇಂಪ್ರೂವ್ ಮಾಡಕ್ಕೆ ಯೂಸ್ ಮಾಡ್ತೀರಿ, ಹೀಟ್ ಮಾಡ್ತೀರಿ. ಇಂಪ್ರೂವ್ ದ ಮಷಿನಬಿಲಿಟಿ, ಅವು ಮಷಿನಬಿಲಿಟಿ ಕೆಪಾಸಿಟಿನ ಇಂಪ್ರೂವ್ ಮಾಡಕ್ಕೆ ಯೂಸ್ ಮಾಡ್ತೀರಿ. ಟು ರಿಫೈನ್ ದ ಗ್ರೇನ್ ಸ್ಟ್ರಕ್ಚರ್, ಟು ಇಂಪ್ರೂವ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಲೈಕ್ ಟೆನ್ಸಿಲ್ ಸ್ಟ್ರೆಂತ್, ಡಕ್ಟಿಲಿಟಿ ಅಂಡ್ ಶಾಕ್ ರೆಸಿಸ್ಟೆನ್ಸ್, ಟು ಇಂಪ್ರೂವ್ ಎಲೆಕ್ಟ್ರಿಕಲ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ಟು ಇನ್ಕ್ರೀಸ್ ದ ರೆಸಿಸ್ಟೆನ್ಸ್ ಟು ವೇರ್, ಟೇರ್, ಹೀಟ್ ಅಂಡ್ ಕರೋಷನ್. ಇವೆಲ್ಲ ಮಾಡಕ್ ನಾವೇನ್ ಮಾಡ್ತೀರಿ, ಯೂನಿಟ್ ನಮ್ಮ ಹೀಟ್ ಪ್ರೊಸೆಸ್ ನ ಮಾಡ್ತೀರಿ. ಸೊ ಇಲ್ಲೂ ಕೂಡ ಅದೇ ಇರೋದು, ಟು ಇನ್ಕ್ರೀಸ್ ದ ಹಾರ್ಡ್ನೆಸ್, ಟು ಇಂಪ್ರೂವ್ ದ ಡಕ್ಟಿಲಿಟಿ, ಟು ಇನ್ಕ್ರೀಸ್ ದ ಎನಾನ್ಸ್ ಸ್ಟ್ರೆಂತ್, to increase the relief stress, to improve the toughness, to refine the grain structure. ಎಲ್ಲದಕ್ಕೂ ಟು ಹಾಕುವಂತ ಬನ್ನಿ ಸಾಕು. ಸೊ ಟು 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 ರಿಲೀವ್ ಸ್ಟ್ರೆಸ್, ಟು ಇಂಪ್ರೂವ್ ಟಫ್ನೆಸ್, ಟು ರಿಫೈನ್ ದ ಸ್ಟ್ರಕ್ಚರ್. ಓಕೆ, ಸೊ ದಿಸ್ ಇಸ್ ವಾಟ್ ಪರ್ಪಸ್ ಅನ್ನೋದು ಕೂಡ ಪ್ರತಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಸೊ ನೀವು ಬರೆದ್ರೆ ಸಾಕು ಇಷ್ಟನ್ನ. ಏನ್ ಮಾಡುತ್ತೆ, ಟು ಇನ್ಕ್ರೀಸ್ ದ ಹಾರ್ಡ್ನೆಸ್, ಟು ಇಂಪ್ರೂವ್ ದ ಡಕ್ಟಿಲಿಟಿ, ಟು ಎನ್ಹಾನ್ಸ್ ದ ಸ್ಟ್ರೆಂತ್ ಜಾಸ್ತಿ ಮಾಡಕ್ಕೆ, ಟು ರಿಲೀವ್ ದ ಸ್ಟ್ರೆಸ್, ಅದಕ್ಕಿರೋ ಸ್ಟ್ರೆಸ್ ಕಡಿಮೆ ಮಾಡಕ್ಕೆ, ಟು ಇಂಪ್ರೂವ್ ದ ಟಫ್ನೆಸ್, ಟು ರಿಫೈನ್ ದ ಗ್ರೇನ್ ಸ್ಟ್ರಕ್ಚರ್. ಇವೆಲ್ಲದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಯೂಸಿಂಗ್ ದಟ್ ಈಸ್ ಹೀಟಿಂಗ್ ಪ್ರೊಸೆಸ್. ಹಾಗಾದ್ರೆ ವಾಟ್ ಆರ್ ದ ಟೈಪ್ಸ್ ಆಫ್ ಹೀಟಿಂಗ್ ಪ್ರೊಸೆಸ್? ಟೈಪ್ಸ್ ಬಗ್ಗೆ ಕೇಳಿದಾಗ, ಸೊ ಟೈಪ್ಸ್ ಕೂಡ ಒನ್ ಆಫ್ ದಿ ಕ್ವಶನ್ ಪೇಪರ್ ಕೇಳೇ ಇರ್ತಾರೆ. ಸೊ ಈಗ ನಾವು ನೋಡಿದ್ರಿ ಒಂದು ಹೀಟ್ ಟ್ರೀಟ್ಮೆಂಟ್ ನ ಡೆಫಿನೇಷನ್ ಇಷ್ಟು ದೊಡ್ಡದು ಬೇಕಾಗಿಲ್ಲ, ನಾವು ಸಿಂಪಲ್ ಆಗಿ ಬರ್ದಿದ್ದೀರಿ. ಸೊ ಅದೇ ತರ ಪರ್ಪಸ್ ನೋಡ್ಕೊಂಡಿದ್ದೀರಿ. ಸೊ ಪರ್ಪಸ್ ಕೂಡ ಸುಮಾರು ಎಕ್ಸಾಮ್ ಅಲ್ಲಿ ಕೇಳೋದು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ. ಹೀಟ್ ಪರ್ಪಸ್ ಅನ್ನೋದನ್ನ ಕರೆಕ್ಟಾ? ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಏನು ಅದರಲ್ಲೇ ಕಂಟಿನ್ಯೂ ಆಗುವಂತದ್ದು, ದಟ್ ಇಸ್ ವಾಟ್ ನಥಿಂಗ್ ಬಟ್ ವಾಟ್ ಟೈಪ್ಸ್ ಆಫ್ ಹೀಟ್ ಪ್ರೊಸೆಸ್. ವಾಟ್ ಆರ್ ದ ಟೈಪ್ಸ್? ಒಂದು annealing, quenching, tempering. So these are the types. Then normalizing, case hardening and aging. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ದೀಸ್ ಆರ್ ಆಲ್ ನಥಿಂಗ್ ಬಟ್ ಟೈಪ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್. ಹೀಟ್ ಟ್ರೀಟ್ಮೆಂಟ್ ಇರುವಂತಹ ವಿಧಗಳು. ಒಂದು, ಇಟ್ ಮೇ ಬಿ ಅನೀಲಿಂಗ್, ಇಟ್ ಮೇ ಬಿ ಎ ಕ್ವೆಂಚಿಂಗ್, ಇಟ್ ಮೇ ಬಿ ಎ ಟೆಂಪರಿಂಗ್, ಅಂಡ್ ಇಟ್ ಮೇ ಬಿ ಎ ದ ನಾರ್ಮಲೈಸಿಂಗ್, ಇಟ್ ಮೇ ಬಿ ಎ ಕೇಸ್ ಹಾರ್ಡನಿಂಗ್, ಇಟ್ ಮೇ ಬಿ ಎ ಏಜಿಂಗ್. ಸೊ ಇಟ್ ಮೇ ಬಿ, these are all the things types of the what ಹೀಟ್ ಟ್ರೀಟ್ಮೆಂಟ್ ಪ್ರಾಸೆಸ್. ಸೊ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ನಾಟ್ ರಿಕ್ವರ್ಡ್, ಇದನ್ನ ಬರೆಯೋದು ಬೇಕಾಗಿಲ್ಲ. ಅನೀಲಿಂಗ್ ಇದ್ರ ಓದ್ಕೊಂಡ್ರೆ ನೆಕ್ಸ್ಟ್ ಕೆಲವು ಟೈಮ್ ಅನೀಲಿಂಗ್ ಮತ್ತೆ ಕ್ವೆಂಚಿಂಗ್ ಬಗ್ಗೆ ಹೇಳಿ ಅಂತ ಹೇಳ್ತಾರೆ, ಅವಾಗ ಇದನ್ನ ಬರೀಬಹುದಾಗುತ್ತೆ. ಸೊ ಅದನ್ನ ನಾನು ಹೇಳ್ತೇನೆ. ಅನೀಲಿಂಗ್ ಅಂದ್ರೆ ಹೀಟಿಂಗ್ ದ ಮೆಟಲ್ ಅಂಡ್ ದೆನ್ ಸ್ಲೋಲಿ ಕೂಲಿಂಗ್ ಇಟ್ ಟು ಮೇಕ್ ಎ ಸಾಫ್ಟ್ ಡಕ್ಟೈಲ್. ಹೀಟಿಂಗ್ ದ ಮೆಟಲ್ ಅಂಡ್ ದೆನ್ ರ್ಯಾಪಿಡ್ಲಿ ಕೂಲಿಂಗ್. ಸೊ ಸ್ಲೋಲಿ ಕೂಲ್ ಮಾಡಿದ್ರೆ ಅನೀಲಿಂಗು, ರ್ಯಾಪಿಡ್ಲಿ ಕೂಲ್ ಮಾಡಿದ್ರೆ ಕ್ವೆಂಚಿಂಗು. ಅದೇ ಟೆಂಪರಿಂಗ್ ಅಂದ್ರೆ ಏನು, ಹೀಟಿಂಗ್ ಕ್ವೆಂಚ್ಡ್ ಮೆಟಲ್ ಟು ಲೋಯರ್ ದ ಟೆಂಪರೇಚರ್ ಅಂಡ್ ದೆನ್ ಕೂಲಿಂಗ್. ಸೊ ಟೆಂಪರೇಚರ್ ಕಡಿಮೆ ಮಾಡಕ್ಕೆ ಮತ್ತೆ ಕೂಲ್ ಮಾಡಕ್ಕೆ. ನಾರ್ಮಲೈಸಿಂಗ್, ಹೀಟಿಂಗ್ ದ ಮೆಟಲ್ ಅಂಡ್ ದೆನ್ ಕೂಲಿಂಗ್ ಇಟ್ ಇನ್ ಏರ್ ಟು ರಿಫೈನ್ ಗ್ರೇನ್ ಸ್ಟ್ರಕ್ಚರ್. ಸೊ ಅದಕ್ಕೆ ಏನಂತ ನಾರ್ಮಲೈಸಿಂಗ್ ಅಂತ ಕರಿತೀರಿ. ಕೇಸ್ ಹಾರ್ಡನಿಂಗ್ ಅಂದ್ರೆ ಹಾರ್ಡನಿಂಗ್ ದ ಸರ್ಫೇಸ್ ಲೇಯರ್ ಆಫ್ ದಿ ಮೆಟಲ್ ವೈಲ್ ಕೀಪಿಂಗ್ ದ ಇನ್ನರ್ ಪಾರ್ಟ್ ಸಾಫ್ಟ್. ಒಳಗಡೆ ಇರುವಂತಹ ಕಂಟೆಂಟ್ ನ ಸಾಫ್ಟ್ ಆಗಿಟ್ಟು ಮೇಲ್ಭಾಗನ ಮಾತ್ರ ನಾವು ಹೀಟ್ ಮಾಡೋದು ಅಥವಾ ಹಾರ್ಡ್ ಮಾಡೋದಕ್ಕೆ ಕೇಸ್ ಹಾರ್ಡನಿಂಗ್ ಅಂತ ಕರಿತೀರಿ. ಓಕೆ, ಸೊ ದೀಸ್ ಆರ್ ಆಲ್ ನಥಿಂಗ್ ಬಟ್ ವಾಟ್ ಟೈಪ್ಸ್ ಆಫ್ ಹೀಟ್ ಟ್ರೀಟ್ಮೆಂಟ್.
ಇನ್ನ ನೆಕ್ಸ್ಟ್ ಇರುವಂತದ್ದು ವಾಟ್ ಆರ್ ದ ಮೆಕ್ಯಾನಿಸಮ್ ಇನ್ಕ್ಲೂಡಿಂಗ್ ಇನ್ ದಿಸ್. ಸಪೋಸ್ ಏನಾದ್ರು ಕೇಳಿದ್ರೆ, ಸೊ ಎಲ್ಲ ಕಂಪ್ಲೀಟ್ ಸೊಲ್ಯೂಷನ್ ನಾನು ಕೊಟ್ಟಿದ್ದೀನಿ, ನೀವು ಅದ್ರಲ್ಲಿ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೀವು ಅದು ಓದ್ಬಿಟ್ರಿ ಅಂತಂದ್ರೆ ನೀವು ಎಕ್ಸಾಮ್ ಅಲ್ಲಿ ಅಕಸ್ಮಾತ್ ಕ್ವಶನ್ ಕಾಣಿಸಿಲ್ಲ ಅಂದ್ರೂ ನೀವು ಬರೆದ್ರೆ, ಸೊ ಅವ್ರು ಮಾರ್ಕ್ಸ್ ಕೊಡುವಂತ ಚಾನ್ಸಸ್ ಬಂದ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಸ್ಟೇಜ್ ಏನು? ಹೀಟಿಂಗ್, ಸೋಕಿಂಗ್, ಕೂಲಿಂಗ್. ಸೊ ವಾಟ್ ಆರ್ ದ ಸ್ಟೇಜಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ಹೀಟ್ ಮಾಡೋದು, ಸೋಕ್ ಮಾಡೋದು, ಕೂಲ್ ಮಾಡೋದು, ಇಷ್ಟು ನಾವು ಸ್ಟೆಪ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಅರ್ಥ ಆಗ್ತಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ. ಅಂದಾಗೆ ಇದೇ ಇದರ ನೋಟ್ಸ್ ಅನ್ನ ನನ್ನ ಮೊಬೈಲ್ ಆಪ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಸೊ PDF ಅಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಕ್ವಶನ್ ಪೇಪರ್ಸ್ ಕೂಡ ಡೌನ್ಲೋಡ್ ಮಾಡ್ಕೊಬಹುದು. ಸೊ ನನ್ನ ಆಪ್ ಅಲ್ಲಿ ಹೋದಾಗ, ಸೊ ಮೊಬೈಲ್ ಆಪ್ ಅಲ್ಲಿ ವಿಸಿಟ್ ಮಾಡಿ ಸಾಕು, ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. LMS ಮತ್ತೆ ಯಾರಿಗೆ ಆಪಲ್ ಫೋನ್ ಯೂಸ್ ಮಾಡ್ತಾರಂತವ್ರಿಗೆ, ಅಕಸ್ಮಾತ್ ಅವ್ರಿಗೆ ಅವೈಲೇಬಲ್ ಇಲ್ಲ ಸರ್ ನಮ್ದು ಮೊಬೈಲ್ ಆಪ್ ಅಂತಂದ್ರೆ, ನೀವು ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ ಈ ತರ LMS ಅಂತ ನೋಡಿ, ಈ ಅಡ್ರೆಸ್ ನೆನ್ಪಿಟ್ಕೊಳ್ಳಿ. LMS ಮ್ಯಾಥ್ಸ್ ವಿತ್ ಮೀ ಅಂತ ಹೊಡೆದಾಗ ಇಲ್ಲಿ ಕೋರ್ಸಸ್ ಅಲ್ಲಿ ಬರುತ್ತೆ. ಈ ಕೋರ್ಸಸ್ ಅಲ್ಲಿ ನೋಟ್ಸ್ ಹೋಗಿ, ಸೊ ನೋಟ್ಸ್ ಅಲ್ಲಿ ಹೋದಾಗ ಇಲ್ಲಿ MFE ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ ಅನ್ನೋ ಸಿಗುತ್ತೆ. ಸೊ ಯು ಕ್ಯಾನ್ ಸಿ ದಟ್ MFE ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ ನ ಇಲ್ಲಿ ನಾನು ಕೊಟ್ಟಿದ್ದೀನಿ. ಎಲ್ಲ ಕಂಟೆಂಟ್ ಆಲ್ಮೋಸ್ಟ್ ಇಲ್ಲಿದೆ, ನಿಮಗೆ ಅಬ್ಸರ್ವ್ ಮಾಡ್ಕೊಬಹುದು. ಏನಿದೆ ಯೂನಿಟ್ ನಂಬರ್ಸ್ ನ ಎಲ್ಲ ನೋಟ್ಸ್ ಸಿಗುತ್ತೆ. ಯೂನಿಟ್ ನಂಬರ್ 1 ಇಂದ ಹಿಡಿದು 6 ವರೆಗೂ ಟೋಟಲ್ ಎಷ್ಟೆಷ್ಟು ಮಾರ್ಕ್ಸ್ಗೆ ಅಂತ ಕೂಡ ಕೊಟ್ಟಿದ್ದೀನಿ. ಮತ್ತೆ ಪ್ರೀವಿಯಸ್ ಆಗಿ ಒಂದು 3 ಕ್ವಶನ್ ಪೇಪರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನ ನೀವು ಯೂಸ್ ಮಾಡ್ಕೊಬಹುದು. ಅದೇ ರೀತಿಯಾಗಿ ಇದನ್ನ ಕಂಟೆಂಟ್ ಕೂಡ ಬೇಕಾದ್ರೆ ನಿಮಗೆ ಅವೈಲೇಬಲ್ ಇರುತ್ತೆ. ಯಾವ ರೀತಿಯಪ್ಪ ಅಂತಂದ್ರೆ, ಯು ಕ್ಯಾನ್ ಸಿ ದ ವಿಡಿಯೋಸ್ ಆಲ್ಸೋ. ಇದನ್ನು ಕೂಡ ವಿಡಿಯೋಸ್ ಕೂಡ ನೀವು ನೋಡ್ಕೊಬಹುದು. ಯಾಕೆ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಯೂಟ್ಯೂಬ್ ಅಲ್ಲಿ, ಅಥವಾ ಕಂಟೆಂಟ್ ಕೆಲವೊಂದು ಮೋಸ್ಟ್ ಆಗಿರುವಂತಹ ಕ್ವಶನ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡುವಂತದ್ದು ಸಿಗುತ್ತೆ. ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೊಬಹುದು ಮೆಕ್ಯಾನಿಕಲ್ ಅಲ್ಲಿ. ಸೊ MFE ಪಾಸಿಂಗ್ ಪ್ಯಾಕೇಜ್ ಅಂತ ಏನಿದೆ, ಇಲ್ಲಿ ಕೂಡ ನೀವು ವಿಡಿಯೋಸ್ ನ ನೋಡಬಹುದು. ಅಂದಾಗೆ ಮತ್ತೆ ಕಮಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವಶನ್. ಈಗ ಅದರಲ್ಲಿ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಎಕ್ಸ್ಪ್ಲೈನ್ ದ ಕೇಸ್ ಹಾರ್ಡನಿಂಗ್ ವಿತ್ ಎಕ್ಸಾಂಪಲ್ಸ್. ಒಂದು ಅಂದ್ರೆ ಕೇಸ್ ಹಾರ್ಡನಿಂಗ್. ಈಗ ನಾವು ನೋಡ್ತಾ ಇದ್ರಿ, ಒಂದು ಹೀಟ್ ಟ್ರೀಟ್ಮೆಂಟ್ ಆಯ್ತು, ಅದರಲ್ಲೇ ಟೈಪ್ಸ್ ಗಳು ಬರ್ತವೆ. ಆ ಟೈಪ್ಸ್ ನ ಬಗ್ಗೆ ಡೀಟೇಲ್ಸ್ ನ ಕೂಡ ಕೆಲವು ಟೈಮ್ ಕೇಳ್ತಾರೆ. ಸೊ ಅಂತ ಇಂಪಾರ್ಟೆನ್ಸ್ ಈ ನಡುವೆ ಇದಕ್ಕೆ ಕೊಡುವಂತದ್ದು ಬೇಕಾಗಿಲ್ಲ. ಈ ನಡುವೆ ಸ್ವಲ್ಪ ಕಡಿಮೆನೆ. ಬಟ್ ಇಲ್ಲೊಂದ್ ಕಡೆ ಕೇಳಿದರೆ ಹಾರ್ಡನಿಂಗ್ ಪ್ರೊಸೆಸ್ ನ ಅಪ್ಲಿಕೇಶನ್ಸ್ ಬರೀರಿ, ಪ್ರೊಟೆಕ್ಷನ್ ಮೆಥಡ್ಸ್ ಯೂಸ್ಡ್ ಇನ್ ಪ್ರಿವೆನ್ಷನ್ ಕರೋಷನ್. ಸೊ ಈ ಕ್ವಶನ್ ವರ್ಗೂ ಕೂಡ ನಿಮ್ಗೆ ಕೇಳೋಂತ ಚಾನ್ಸಸ್ ಇರುತ್ತೆ. ಬಟ್ ಈ ನಡುವೆ ಏನು ಲೇಟೆಸ್ಟ್ ಕ್ವಶನ್ ಪೇಪರ್ ನೋಡಿದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಲ್ಯಾಗ್ ಅಂದ್ರೆ ಈ ತರ ಕ್ವಶನ್ ಕಾಣಿಸ್ತಾ ಇಲ್ಲ. ಡೈರೆಕ್ಟ್ ಆಗಿ ಕರೋಷನ್ ಹೊರಟೋಗಿದ್ದಾರೆ. ಓಕೆನಾ? ಓಕೆ, ನಥಿಂಗ್ ಟು ವರಿ. ಅದು ಸ್ವಲ್ಪ ನೋಡ್ಕೊಂಡಿದ್ರೆ ಒಳ್ಳೇದು. What is case hardening? Case hardening is the heat treatment process that hardens and surface layer of a metal while keeping it inner part softer and more ductile. So ನಾನು ಆಲ್ರೆಡಿ ಇದಕ್ಕೆ ವಾಟ್ ಆರ್ ದ ಟೈಪ್ಸ್ ಅಂತ ಬಂದಾಗ ಅಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ಕೊಟ್ಟೆ. ಸೊ ಅದೇನೇ ಇಲ್ಲಿ ಕೂಡ ಹೇಳ್ತಾ ಇರೋಂಥದ್ದು. ಕೇಸ್ ಹಾರ್ಡನಿಂಗ್ ಅಂದ್ರೆ ಹೊರಗಡೆ ಭಾಗ ನಾರ್ಮಲ್ ಆಗಿರುತ್ತೆ, ಒಳಗಡೆ ಭಾಗನ ಏನ್ ಮಾಡ್ತೀವಿ ನಾವು ಹಂಗೆ ಇರಿಸ್ಕೊಂಡು ಹೊರಗಡೆ ಭಾಗ ಮಾತ್ರ ಹಾರ್ಡ್ ಮಾಡ್ತೀವಿ. ಕೇಸ್ ಹಾರ್ಡನಿಂಗ್ ಇಸ್ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ದಟ್ ಹಾರ್ಡನ್ಸ್ ದ ಸರ್ಫೇಸ್ ಲೇಯರ್ ಆಫ್ ದಿ ಮೆಟಲ್ ವೈಲ್ ಕೀಪಿಂಗ್ ದ ಇನ್ನರ್ ಪಾರ್ಟ್. ಅಂದ್ರೆ ಒಳಗಡೆ ಭಾಗ ಏನಾಗಿರುತ್ತೆ, part softer and more ductile. This creates wear resistance outer layer and tough and shock absorbing core. So what are the steps involved in this one? So steps ಮಾತ್ರ ಬರೆದ್ರೆ ಸಾಕು. Heating, carburizing, quenching, tempering. Heating ಅಂದ್ರೆ metal is heat to be heated. So carburizing ಅಂದ್ರೆ heated metal is exposed to the carbon. Quenching ಅಂದ್ರೆ the metal is rapidly cooled. Tempering ಅಂದ್ರೆ sometimes the metal is reheated to the lower temperature. So ಇವೆಲ್ಲ ಸ್ಟೆಪ್ಸ್ ಯಾವ್ದ್ರಲ್ಲಿ ಇರುವಂತದ್ದು, ಕೇಸ್ ಹಾರ್ಡನಿಂಗ್ ಅಲ್ಲಿ ಇರುವಂತದ್ದು. ಓಕೆ, ಎಕ್ಸಾಂಪಲ್ಸ್. ಸೊ ಇಟ್ ಇಸ್ ಅ ಗೇರ್ ಟೀತ್ ಅಂತ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಸೊ ಬೆನಿಫಿಟ್ಸ್ ಆಫ್ ಕೇಸ್ ಹಾರ್ಡನಿಂಗ್: ವೇರ್ ರೆಸಿಸ್ಟೆನ್ಸ್, ಟಫ್ನೆಸ್, ಕೇಸ್ ಎಫೆಕ್ಟಿವ್. ಏನಕ್ಕೆ ಏನೋ ಮಾಡಬೇಕು, ಒಂದು ವೇರ್ ರೆಸಿಸ್ಟೆನ್ಸ್ ಇಂಪ್ರೂವ್ ಮಾಡುತ್ತೆ, ಟಫ್ನೆಸ್ ನ ಕೊಡುತ್ತೆ, ಮತ್ತೆ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಇದು. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಕೇಸ್ ಹಾರ್ಡನಿಂಗ್ ನ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಸೊ ಎಕ್ಸ್ಪ್ಲೈನ್ ದ ಹಾರ್ಡನಿಂಗ್, ಲಿಸ್ಟ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಅಂಡ್ ಟೈಪ್ಸ್ ದ ಹಾರ್ಡನಿಂಗ್. ಸೊ ಅಗೇನ್ ಸೇಮ್ ಥಿಂಗ್ ಲೈಕ್ ಕೇಸ್ ಹಾರ್ಡನಿಂಗ್ ತರ ಇದು ಕೂಡ. ಸೊ ಅದರಿಂದ ಅದೇ ಆನ್ಸರ್ ಬರೋದು ಕೂಡ ಆಯ್ತು. ಹಾರ್ಡನಿಂಗ್ ಇಸ್ ದ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ದಟ್ ಇನ್ಕ್ರೀಸ್ ದ ಹಾರ್ಡ್ನೆಸ್ ಆಫ್ ದ ಮೆಟಲ್ ಬೈ ಹೀಟಿಂಗ್ ಇಟ್ ಟು ಹೈ ಟೆಂಪರೇಚರ್ ಅಂಡ್ ದೆನ್ ರ್ಯಾಪಿಡ್ಲಿ ಕೂಲಿಂಗ್. ಸೊ ರ್ಯಾಪಿಡ್ಲಿ ಕೂಲಿಂಗ್ ದಿಸ್ ಆಲ್ಸೋ ಕಾಲ್ಡ್ ಎಸ್ ಕ್ವೆಂಚಿಂಗ್ ಅಂತ ಕರೀತಾರೆ. ಇನ್ನೇನಕ್ಕೋಸ್ಕರ ಯೂಸ್ ಮಾಡ್ತೀರಾ, ಇನ್ಕ್ರೀಸ್ ದ ಹಾರ್ಡ್ನೆಸ್. ಸೇಮ್ ಥಿಂಗೇ ಬರುತ್ತೆ ಎಲ್ಲದಕ್ಕೂ ಇದೇ ತರ ಆನ್ಸರ್ ಬರೆದ್ರು ತೊಂದರೆ ಇಲ್ಲ, ನಿಮ್ಗೆ ಆನ್ಸರ್ ವ್ಯಾಲಿಡ್ ಆಗುತ್ತೆ. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಕ್ವಶನ್ ನ ಓದ್ಕೊಂಡು ನಿಮಗೆ ಇದ್ರ ಸಂಬಂಧಿಸಿದ ಯಾವುದೇ ತರ ಕೇಸ್ ಹಾರ್ಡನಿಂಗ್ ಏನೇ ಕೇಳ್ಕೊಂಡ್ರು ಅದಕ್ಕೆಲ್ಲ ಪರ್ಪಸ್ ಮತ್ತೆ ಇಂಪ್ರೂವ್ಮೆಂಟ್ ಇವೇ ಇರ್ತವೆ, ಅಂದ್ರೆ ಅಪ್ಲಿಕೇಶನ್ಸ್. ಓಕೆನಾ? ಇಂಪ್ರೂವ್ ಸ್ಟ್ರೆಂತ್, ಇನ್ಕ್ರೀಸ್ ವೇರ್ ರೆಸಿಸ್ಟೆನ್ಸ್, ಎನ್ಹಾನ್ಸ್ ಫೆಟಿಗ್ ರೆಸಿಸ್ಟೆನ್ಸ್, ಇವೆಲ್ಲ ಕಾಮನ್ ಆಗಿರುವಂತಹ ಆನ್ಸರ್ಸ್. ಓಕೆ, ಯು ಕ್ಯಾನ್ ಕಂಟಿನ್ಯೂ ದಟ್ ಒನ್.
ಅದೇ ರೀತಿಯಾಗಿ ಈಗ ಈ ನಡುವೆ ಕೇಳ್ತಾ ಇರೋದ್ರಲ್ಲಿ ಡಿಸ್ಟಿಂಗ್ವಿಶ್. ಸೊ ನಾವು ನೋಡ್ತಾ ಇದ್ರಿ. ನಾವು ಈ ಎಂಎಫ್ಇ ನೋಡ್ತಾ ಬಂದಾಗ ಮ್ಯಾಕ್ಸಿಮಮ್ ಆಗಿ ಕೆಲವೊಂದು ಡಿಫರೆನ್ಸಸ್ ಒಂದು ಥರ್ಮೋ ಸೆಟ್ಟಿಂಗು, ಥರ್ಮೋ ಪ್ಲಾಸ್ಟಿಕ್ಕು, ಅದೇ ರೀತಿಯಾಗಿ ಬ್ರಾನ್ಸ್ ಮತ್ತೆ ಬ್ರಾಸ್ ಇವೆರಡಕ್ಕಿರುವ ಡಿಫರೆನ್ಸಸ್ ನೋಡಿದ್ರಿ. ಅದೇ ರೀತಿಯಾಗಿ ಒಂದು ಇದು ಕೂಡ ಅದೇ ತರ ಅನೀಲಿಂಗ್ ಅಂಡ್ ನಾರ್ಮಲೈಸಿಂಗ್ ಅಂತೇಳಿ. ಸೊ ಬರೀ ಡಿಫರೆನ್ಸಸ್ ನ ಓದ್ಕೊಂಡ್ರು ಕೂಡ ನಿಮ್ಗೊಂದು 40 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಈ ಎಂ ಎಫ್ ನಲ್ಲಿ ಬರೀ ಡಿಫರೆನ್ಸಸ್ ಎಲ್ಲೆಲ್ಲ ಡಿಫರೆನ್ಸ್ ಇದಾವೆ. ಫೆರಸ್ ಮೆಟಲ್ಸ್ ಅಂಡ್ ನಾನ್ ಫೆರಸ್ ಮೆಟಲ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಅದೇ ರೀತಿಯಾಗಿ ಥರ್ಮೋಸೆಟ್ಟಿಂಗ್ ಅಂಡ್ ಥರ್ಮೋಪ್ಲಾಸ್ಟಿಕ್. ಸೊ ಈ ತರದ್ದು ನಾನು ಅದೇ ಹೇಳ್ತಾ ಇದ್ದೀನಿ. ಬರೀ ನೀವು ಕಾನ್ಸಂಟ್ರೇಟ್ ಮಾಡಿ ಡಿಫರೆನ್ಸಸ್ ಮಾತ್ರ ಓದ್ಕೊಳ್ಳಿ ಬೇಕಾದ್ರೆ. ಒಂದು 4 ಕ್ವಶನ್ಸ್ ಡಿಫರೆನ್ಸಸ್ ಓದ್ಕೊಂಡ್ರೆ 40 ಮಾರ್ಕ್ಸ್ ಬಂದಂಗೆ. ಅದ್ರಲ್ಲಿ ಇದು ಕೂಡ ಒಂದು. ಸೊ ವಾಟ್ ಇಸ್ ದಟ್? ಅನೀಲಿಂಗ್ ಅಂಡ್ ನಾರ್ಮಲೈಸಿಂಗ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅನೀಲಿಂಗ್ ಅಂಡ್ ನಾರ್ಮಲೈಸಿಂಗ್? ಸೊ ಐ ಹವ್ ಸೀನ್ ದಿಸ್ ಕ್ವಶನ್ ಒಂದ್ಸಲ ಕೇಳಿದ್ ನೋಡಿದ್ದೀನಿ ನಾನು. ಅದೇ ರೀತಿ ಮುಂದೆ ಬರುತ್ತೆ ಎಲೆಕ್ಟ್ರೋಲೈಟ್ ಮತ್ತೆ ನಾನ್ ಎಲೆಕ್ಟ್ರೋಲೈಟ್ ಅಂತ. ಈ ತರ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರೀ ಡಿಫರೆನ್ಸಸ್ ಬರ್ಬಿಟ್ರೆ ಸಾಕು. ನಿಮ್ಗೆ ಅಲ್ಲಿ 4 ನೋಡಿ ಇಲ್ಲಿ ಕೇಳ್ತಾ ಇದ್ದಾರೆ. ಎಕ್ಸ್ಪ್ಲೈನ್ ದ ಪ್ರೊಸೆಸ್ ಆಫ್ ಅನೀಲಿಂಗ್ ಅಂಡ್ ನಾರ್ಮಲೈಸಿಂಗ್. ಸೊ ದಿಸ್ ಇಸ್ ಫಾರ್ 10 ಮಾರ್ಕ್ಸ್ ಇರುವಂತ ಕ್ವಶನ್. ಓಕೆನಾ? ಎರಡಕ್ಕೂ ಡಿಫರೆನ್ಸ್ ಬರೀಬೇಕು. ಇಲ್ಲಿ ಈ ತರ ಕೊಟ್ಟಿದ್ದಾರೆ, ನಾನು ಡೈರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಟ್ಟಿದ್ದೀನಿ, ತೊಂದರೆ ಇಲ್ಲ. ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ವಾಟ್ ಆರ್ ದ ಥಿಂಗ್ಸ್ ಹ್ಯಾಪ್ನಿಂಗ್ ಇನ್ ದಿಸ್ ಇದನ್ನ ಈ ಲೈನ್ ಏನಿರುತ್ತಲ್ಲ, ಈ ಲೈನ್ ನೀವು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಿಮ್ಗೆ ಇದು ಅರ್ಥ ಆಗ್ಲಿ ಅಂತ ಈ ಲೈನ್ ಕೊಟ್ಟಿರ್ತೀನಿ. ಅರ್ಥ ಆಗ್ತಿದ್ಯಾ? ಸೊ ಒಂದು ಲೆವೆಲ್ಗೆ ಏನೆಲ್ಲ ರೀಸನ್ಸ್ ಇವು, ಯಾವ ಆಸ್ಪೆಕ್ಟ್ ಮೇಲೆ ನಾವು ಡಿಫರೆನ್ಸ್ ಮಾಡ್ತಿದೀರಿ ಅಂತ ಇದೆ. ಓಕೆ, ಹಾಗಾದ್ರೆ ಏನಪ್ಪಾ ವಾಟ್ ಇಸ್ ದ ಡಿಫರೆನ್ಸ್? ಅನಿಲಿಂಗ್ ಅಂದ್ರೆ ನಾರ್ಮಲೈಸಿಂಗ್ ಅಂದ್ರೆ ಏನು? ಅನಿಲಿಂಗ್ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ದಟ್ ಸಾಫ್ಟನ್ಸ್ ದ ಮೆಟಲ್ ಬೈ ಹೀಟಿಂಗ್ ಇಟ್ ಟು ದ ಹೈ ಟೆಂಪರೇಚರ್ ಅಂಡ್ ದೆನ್ ಸ್ಲೋಲಿ ಕೂಲಿಂಗ್. ಸೊ ಒಂದು ಮೆಟಲ್ ನ ಸಾಫ್ಟ್ ಮಾಡುತ್ತೆ ಹೀಟ್ ಮಾಡೋದ್ರಿಂದ. ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ದಟ್ ರಿಫೈನ್ಸ್ ದ ಗ್ರೈನ್ ಸ್ಟ್ರಕ್ಚರ್ ಅಂಡ್ ಇಂಪ್ರೂವ್ಸ್ toughness by heating the metal to high temperature and then cooling it. So what are the things you can understand here? A treatment process that refines the grain structure and improves toughness by heating the metal to the high temperature. ಹೈ ಟೆಂಪರೇಚರ್ ಹೀಟ್ ಮಾಡೋ ಮುಖಾಂತರ ನಾವೇನ್ ಮಾಡ್ತೀರಿ, ಇದನ್ನ ನಾರ್ಮಲೈಸಿಂಗ್ ಅಂತ ಕರಿತೀರಿ. ಸೊ ಅದೇ ತರ ಪರ್ಪಸ್ ಏನು? ಟು ಮೇಕ್ ದ ಮೆಟಲ್ ಸಾಫ್ಟ್. ಇಲ್ಲಿ ಏನ್ ಪರ್ಪಸ್? ಟು ಮೇಕ್ ದ ಇಂಪ್ರೂವ್ ದ ಟಫ್ನೆಸ್. ಅರ್ಥ ಆಗ್ತಿದ್ಯಾ? ಇಟ್ ಇಸ್ ಸ್ಲೋ ಕೂಲಿಂಗ್ ಇರುತ್ತೆ. ಇಲ್ಲಿ ಕೂಲಿಂಗ್ ಇನ್ ಏರ್ ಟು ರೂಮ್ ಟೆಂಪರೇಚರ್ ಇರುತ್ತೆ. ಸೊ ಯೂಶಲಿ ಇನ್ ಎ ಫರ್ನೆಸ್. ಸೊ ರಿಸಲ್ಟ್ಸ್ ಇನ್ ಎ ಕೋರ್ಸ್ ಗ್ರೇನ್ ಸ್ಟ್ರಕ್ಚರ್, ರಿಸಲ್ಟ್ಸ್ ಇನ್ ಎ ಫೈನರ್ ಅಂಡ್ ಮೋರ್ ಯೂನಿಫಾರ್ಮ್ ಗ್ರೇನ್ ಸ್ಟ್ರಕ್ಚರ್. It improves the ductility and reduces the hardness. It enhances the strength and toughness, but not as soft as annealing metal. So it is used for metals that need to be machined for formed easily. It is used for structural steel components where strength and toughness are required. So effectively reduce the internal stress. ಪಾರ್ಷಿಯಲ್ ರಿಲೀಸ್ ದ ಇಂಟರ್ನಲ್ ಸ್ಟ್ರೆಸ್. ಇಂಟರ್ನಲ್ ಸ್ಟ್ರೆಸ್ ನ ಇದು ಪಾರ್ಷಿಯಲಿ ಕಡಿಮೆ ಮಾಡುತ್ತೆ. ಇದು ಎಫೆಕ್ಟಿವ್ ಆಗಿ ಕಂಪ್ಲೀಟ್ ಆಗಿ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ಕಾಮನ್ಲಿ ಯೂಸ್ಡ್ ಫಾರ್ ಸ್ಟೀಲ್ಸ್, ಕಾಪರ್ಸ್, ಬ್ರಾಸ್ ಅಂಡ್ ಅಲ್ಯೂಮಿನಿಯಂ. ಪ್ರೈಮರ್ಲಿ ಯೂಸ್ಡ್ ಫಾರ್ ಸ್ಟೀಲ್ ಅಂಡ್ ಸ್ಟೀಲ್ ಅಲಾಯ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಅನೀಲಿಂಗ್ ಅಂಡ್ ನಾರ್ಮಲೈಸಿಂಗ್. ಯು ಕ್ಯಾನ್ ರೈಟ್ ದ ಡೆಫಿನೇಷನ್, ಯು ಕ್ಯಾನ್ ರೈಟ್ ದ ಆನ್ಸರ್ ವೆರಿ ಈಸಿಲಿ. ನೀವು ನೋಡ್ತಾ ಇದ್ದೀರಾ ಇಲ್ಲ, ಪರ್ಪಸ್ ಆಫ್ ಅನಿಲಿಂಗ್ ಟ್ರೀಟ್ಮೆಂಟ್ ಟು ರಿಮೂವ್ ಇಂಟರ್ನಲ್ ಅಸೆಸ್, ಟು ಸಾಫ್ಟನ್ ದ ಮೆಟಲ್, ಟು ಇನ್ಕ್ರೀಸ್ ಡಕ್ಟಿಲಿಟಿ, ಟು ರಿಫೈನ್ ದ ಸ್ಟ್ರಕ್ಚರ್, ಟು ಇಂಪ್ರೂವ್ ಮಷಿನಬಿಲಿಟಿ, ಟು ರಿಮೂವ್ ದ ಗ್ಯಾಸಸ್. ಅದೇ ತರ ಇದೆ. ಅದೇ ರೀತಿ ಇಲ್ಲಿ ನೋಡಿದಾಗ ಪರ್ಪಸ್ ಟು ರಿಡ್ಯೂಸ್ ದ ಇಂಟರ್ನಲ್ ಸ್ಟ್ರೆಸ್, ಟು ರಿಫೈನ್ ದೇರ್ ಗ್ರೇನ್ ಸ್ಟ್ರಕ್ಚರ್, ಟು ಇಂಪ್ರೂವ್ ಟಫ್ನೆಸ್, ಟು ಇಂಪ್ರೂವ್ ಮಷಿನಬಿಲಿಟಿ. ಸೊ ಅಕ್ಕಪಕ್ಕ ಬರೆದು ಹೇಳಿದಾಗ ಓದಕ್ಕೂ ಈಸಿ ಆಗಿರುತ್ತೆ. ಹಂಗಾಗಿ ನೀವು ಇದನ್ನ ಜಸ್ಟ್ ಫಾಲೋ ಮಾಡ್ಕೊಂಡ್ರೆ ಸಾಕು, ತುಂಬಾ ಈಸಿ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಡೆಫಿನೇಷನ್ ಬರುತ್ತೆ ಕೆಳಗಡೆ ಅದು ಏನೇನ್ ಮಾಡ್ತಾ ಇದೆ ಅಂತ ಹೇಳಿ. ಸೊ ಟು ಮೇಕ್ ದ ಮೆಟಲ್ ಸಾಫ್ಟ್, ಟು ರಿಫೈನ್ ದ ಗ್ರೇನ್ ಸ್ಟ್ರಕ್ಚರ್. ಸೊ ಸೇಮ್ ಥಿಂಗ್ ಪ್ರೊಸೆಸ್ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇವೆಲ್ಲ ಸ್ವಲ್ಪ ಈ ನಡುವೆ ಸ್ವಲ್ಪ ಕಡಿಮೆ ಇರುವಂತದ್ದು. ಏನು ಅನಿಲಿಂಗ್ ಏನ್ ಮಾಡುತ್ತೆ? ಸೊ ಸಾಫ್ಟ್ ಅನ್ ದ ಮೆಟಲ್, ಹಾರ್ಡ್ನಿಂಗ್ ಇನ್ಕ್ರೀಸಸ್ ದ ಹಾರ್ಡ್ನೆಸ್, ಟೆಂಪರಿಂಗ್ ರಿಡ್ಯೂಸಸ್ ದ ಬ್ರಿಟಲ್ನೆಸ್. ಈ ನಡುವೆ ಸ್ವಲ್ಪ ಈ ತರ ಕ್ವಶನ್ಸ್ ಕೇಳ್ತಾರೆ, ತುಂಬಾ ಕಡಿಮೆ ಅಂತ ಹೇಳ್ಬೋದು. ಜಸ್ಟ್ ನೀವು ಅಬ್ಸರ್ವ್ ಮಾಡ್ಕೊಂಡಿರಿ. ವಾಟ್ ಇಸ್ ಸಾಲಿಡ್ ಸೊಲ್ಯೂಷನ್ಸ್, ಇದು ಕೂಡ ಕೇಳಿರುವಂತ ತುಂಬಾ ಕಡಿಮೆ. ಸೊ what is a solid solution? So okay, interstitial solution, atoms of an element occupy the spaces between the atoms of another element. So carbon and iron. Substitution solid statement, atoms of one element replace the substitute from the atom of another element in the crystal lattice, nickel in copper. So these are the two things we have to remember. ಸೊ ಎಕ್ಸ್ಪ್ಲೈನ್ ದ ಕಾರ್ಬನೈಸಿಂಗ್ ಅಂಡ್ ನಿಟ್ ರೈಡಿಂಗ್. ಇದನ್ನ ಯಾವುದೋ ಒಂದು ಕ್ವಶನ್ ಪೇಪರ್ ಕೇಳುವಂತ ಚಾನ್ಸಸ್ ಇದೆ, ಹಳೆ ಕ್ವಶನ್ ಪೇಪರ್ ಅಲ್ಲಿ. ಕಾರ್ಬನೈಸಿಂಗ್ ಅಂತಂದ್ರೆ ಆಡಿಂಗ್ ಕಾರ್ಬನ್ ಟು ದ ಸರ್ಫೇಸ್ ಆಫ್ ಎ ಸ್ಟೀಲ್ ಆಬ್ಜೆಕ್ಟ್, ಆಡಿಂಗ್ ನೈಟ್ರೋಜನ್ ಟು ದ ಸರ್ಫೇಸ್ ಆಫ್ ಎ ಸ್ಟೀಲ್ ಆಬ್ಜೆಕ್ಟ್. ಹೆಸರಲ್ಲಿ ನೆನ್ಪಿಟ್ಕೊಂಬಿಡಿ. ಕಾರ್ಬನೈಸಿಂಗ್ ಅಂದ್ರೆ ಕಾರ್ಬನ್ ಆಡ್ ಮಾಡೋದು, ನಿಟ್ ರೈಡಿಂಗ್ ಅಂದ್ರೆ ನೈಟ್ರೋಜನ್ ಆಡ್ ಮಾಡುವಂತದ್ದು. ಸೊ ಟಿಪಿಕಲಿ ಡನ್ ಇನ್ ದ 850 to 950 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, ಟಿಪಿಕಲಿ ಡನ್ ಇನ್ 500 to 600 ಡಿಗ್ರಿ ಸೆಲ್ಸಿಯಸ್. Increases the hardness, increases hardness by forming a hard nitrogen.
can deeping depending on time and temperature, typically produces a shallow or hard layer used for gears, primarily used for carbon and low alloy metals, suitable for alloy steels, tool steels, and some stainless steels. Required handling for carbon-rich gases, typically cleaner with less environment impact. So ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಈ ನಡುವೆ ಕೇಳಿರುವಂತದ್ದು ಕಡಿಮೆನೇ ಇದು. ಅಲ್ಲಿಗೆ ನಾವು ಇದರಲ್ಲಿ ಈ ಯೂನಿಟ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಒಂದು ನೆನ್ಪಿಟ್ಕೊಬೇಕಾಗಿರುವಂತದ್ದು ಐರನ್ ಕಾರ್ಬನ್ ಡಯಾಗ್ರಾಮ್ ನೆನ್ಪಿಟ್ಕೊಬೇಕು. ಅದಾಗಿದ ತಕ್ಷಣನೇ ಅನಿಲಿಂಗ್ ಡಿಫೈನ್ ಈ ಟ್ರೀಟ್ಮೆಂಟ್, ಲಿಸ್ಟ್ ಆಫ್ ಪರ್ಪಸ್ ಆಫ್ ಟ್ರೀಟ್ಮೆಂಟ್ ಅಂಡ್ ಮೆಕ್ಯಾನಿಸಮ್. ಸೊ ಇದು ನೆನ್ಪಿಟ್ಕೊಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಡಿಫರೆನ್ಸ್ ಬಿಟ್ವೀನ್ ಅನಿಲಿಂಗ್ ಅಂಡ್ ದ ಡಿಫರೆನ್ಸ್ ಬಿಟ್ವೀನ್ ಹಾರ್ಡನಿಂಗ್ ಪ್ರೊಸೆಸ್ ನ ನಡುವೆ ಸ್ವಲ್ಪ ಕಡಿಮೆನೆ. ಸೊ ಇನ್ ಬಿಟ್ರೆ ನಮ್ಗಿರುವಂತದ್ದು ವಾಟ್ ಈಸ್ ದ ಕೇಸ್ ಹಾರ್ಡನಿಂಗ್ ಕೇಸ್ ಹಾರ್ಡನಿಂಗ್ ಎರಡೂ ಒಂದೇ ಬರೀರಿ ಅಂತ ಹೇಳಿದೀನಿ, ತೊಂದರೆ ಇಲ್ಲ, ಬರೀಬಹುದು. ಸೊ ಅದಾದ್ಮೇಲೆ ನಮ್ಗಿರುವಂತಹ ಪ್ರೊಸೆಸ್ ಅನಿಲಿಂಗ್ ಅಂಡ್ ನಾರ್ಮಲೈಸಿಂಗ್. ಸೊ ಇವೆರಡು ನೀವು ಚೆನ್ನಾಗಿ ಈ 3 ಕ್ವಶನ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. ಅಲ್ಲಿಗೆ ಯೂನಿಟ್ ನಂಬರ್ 5 ಅಲ್ಲಿ ಕೂಡ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಸೊ ಈ ತರ ನೀವು ಸ್ಟಡಿ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇದರಲ್ಲಿ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಆ ಕ್ವಶನ್ ಮಾತ್ರ ಫಾಲೋ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ಕಷ್ಟ ಆಗೋದಿಲ್ಲ. ಪಾಸ್ ಆಗಕ್ಕಂತೂ ನಾನು ಹೇಳಿದೀನಿ, ಒಂದು 3 ಯೂನಿಟ್ಸ್ ಓದ್ಕೊಂಡ್ರೆ ಸಾಕು ಅಂತೇಳಿ. ವಿಧವಾಗಿ ಪಾಸ್ ಆಗ್ಬೋದು ಇದರಲ್ಲಿ. ಓಕೆನಾ? ಸೊ ಇನ್ನ ನಿಮ್ಗೆ ಸರ್ ನಮ್ಗೆ ಬರೀ ಪಾಸಿಂಗ್ ಪ್ಯಾಕೇಜ್ ಮಾತ್ರನೇ ಏನ್ PMS ಅಲ್ಲಿ ಮಾಡಿದೀರಾ, PP1, PP2, PP3, PP4 ಮಾಡ್ಬೇಕು ಸರ್ ನೀವು ಅಂತ ಏನಾನ ಇಷ್ಟಪಟ್ರೆ, ಆತರ ಮಾಡ್ಬೇಕು ಅನ್ನಂಗಿದ್ರೆ ಕಮೆಂಟ್ ಅಲ್ಲಿ ಹೇಳಿ. ಆತರ ಕೂಡ ಒಂದಷ್ಟು ಕ್ವಶನ್ಸ್ ನ ಮಾತ್ರ ನಾನು PP1, PP2 ಆತರ ಬೇಕಾದ್ರೆ ಮಾಡಿ ಕೊಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಮತ್ತೆ ಬರೀ ನೋಡಿದ್ರೆ ಆಗೋದಿಲ್ಲ, ಒಂದು ಕಮೆಂಟ್ ಹಾಕಿ, ಒಂದು ಥ್ಯಾಂಕ್ಸ್ ಹೇಳಿ, ಅಥವಾ ಇನ್ನೊಬ್ಬರಿಗೆ ಶೇರ್ ಮಾಡಿ, ಬೇರೆಯವ್ರು ಕೂಡ ನೋಡ್ಲಿ. ಅರ್ಥ ಆಗ್ತಿದ್ಯಾ? ಸೊ ನೀವೆಷ್ಟು ಕಮೆಂಟ್ಸ್ ಹಾಕ್ತಿರೋ ಅಷ್ಟು ನನಗೆ ನನ್ನ ಚಾನಲ್ ಸ್ಪ್ರೆಡ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.